ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಬಟ್ಟೂರು ಗ್ರಾಮ ಪಂಚಾಯಿತಿ ಮುಂದೆ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಕೈಗೊಂಡ ಮಹಿಳೆಯರು. ಹೌದು, ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಹಾಗೂ ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಸ್ಮಶಾನಕ್ಕಾಗಿ ತೆರಳಲು ಸರಿಯಾದ ರಸ್ತೆ ಕೂಡ ಇಲ್ಲ ಎಂದು ಬಟ್ಟೂರು ಗ್ರಾಮದ ಯುವಕರು ಮಹಿಳೆಯರು ಶುಕ್ರವಾರ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸಹ ನಡೆಯಿತು. ಪ್ರತಿಭಟನಾ ಸುದ್ದಿ ತಿಳಿಯುತ್ತಿದ್ದಂತೆ ಪಂಚಾಯಿತಿಗೆ ಆಗಮಿಸಿದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರವರ ಪ್ರತಿಭಟನಾ ನಿರತರೊಂದಿಗೆ ಗ್ರಾಮದಲ್ಲಿರುವ ನೀರಿನ ಸಮಸ್ಯೆ ಹಾಗೂ ಮಹಿಳೆಯರಿಗೆ ಶೌಚಾಲಯ ಮತ್ತು ಸ್ಮಶಾನ ಗಟ್ಟಿಗೆ ತೆರಳಲು ಸರಿಯಾದ ರಸ್ತೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇದರಿಂದ ಶಾಂತರಾದ ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೈಬಿಟ್ಟರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಗೌಡ ಪಾಟೀಲ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಮಾದರ್, ಕಾರ್ಯದರ್ಶಿ ಸುರೇಶ್ ಹಡಪದ್ ಸೇರಿದಂತೆ ಇನ್ನೂ ಅನೇಕರು ಬಟ್ಟೂರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾವಾಗಿಲ್ಲ ನಮ್ಮ ಯಾರು ಬಳಸಕತ್ತಿಲ್ಲ. ಈಗ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡಿದ್ರು, ಅದು ಸ್ವಚ್ಛ ಮಾಡಿದ್ರಿ, ಯಾರು ಮಾಡಂಗಿಲ್ಲ. ಇಲ್ಲಿ ಹೊಸ ಸಮಸ್ಯೆ ಎಲ್ಲ ಹಾಕತ್ತಿದ್ದು ಎಲ್ಲ ಕಡೆ ಸಮಸ್ಯೆ ಯಾರು ಸ್ವಚ್ಛ ಮಾಡಂಗಿಲ್ಲ. ವೈಯಕ್ತಿಕ ಶೌಚಾಲಯ ಮಾಡ್ಕೊಡ್ರಿ, ಕೊಡ್ತೀವಿ. ನೀವು ಮಂದಿ ನೋಡಿದ್ರೆ ಬರಂಗಿಲ್ಲ, ದುರಸ್ತಿ ಮಾಡ್ಕೊಡಿ. ಜಾಗ ಇಲ್ಲ ಅಂತಂದ್ರೆ ನೀವು 20 ಮಂದಿ ಜಾಗ ಇಲ್ಲ ಅಂತಂದ್ರೆ ಶೌಚಾಲಯ ಕೊಡ್ತೀವಿ. ನೀವು 20 ಮಂದಿ ರೆಡಿ ಇರ್ಬೇಕು. 20 ಮಂದಿ ನಿಮ್ಗೆ ನಾವು ಮಾಡಿದಾಗ ನಿಮ್ ಜಾಗ ಇರ್ಬಾರ್ದು. ಇಲ್ಲಿಂದ ಮಾತ್ರ ಎಲ್ಲರಿಗೂ ವೈಯಕ್ತಿಕ ಶೌಚಾಲಯ ಎಲ್ಲರೂ ತಗೊಂಡ್ರು, ಎಲ್ಲರೂ ಮಾಡ್ಬೇಕಂದ್ರೆ ನನ್ಗೆ ಜಾಗ ಬೇಕು, ನನ್ ಗೌರವ, ನನ್ನ ಮನೆ ಜಾಗ ಬೇಕು, ಅದನ್ನ ಮಾಡ್ಬೇಕು. ಎಲ್ಲರೂ ಈಗ ನಿಮ್ ಸಮಸ್ಯೆಗಳು ಗೊತ್ತಾಗಿದೆ. ಎಲ್ಲೆಲ್ಲಿರಲ್ಲ 20-30 ಮಂದಿ ಇದ್ರೆ ನೋಡೋಣ. ಜಾಗ ಎಲ್ಲಿ ಸಿಗ್ತದ, ಲಭ್ಯತೆ ಆಗ್ತದಲ್ಲ, ಒಂದ್ ಸ್ವಲ್ಪ ದೂರ ಆಗ್ಬೋದು. ನಿಮ್ಗೆ ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡಿಸ್ತೀವಿ. ಅಲ್ಲಿ ದೂರ ಆದ್ರೂ ಹೋಗಿ ಬಳಕೆ ಮಾಡಿ. ಸೊ ನಮಗ್ ಒಂದೇದು ಎರಡನೇದು ಏನಂದ್ರೆ ಕ್ಲೀನ್ ಮಾಡೋದು ಸಮಸ್ಯೆ ಆಗ್ತದೆ. ಸೊ ಯಾರ್ಯಾರು ಬಳಕೆ ಮಾಡ್ಕೊಡ್ತೀರಿ ಅವ್ರಿಗೆ ಅವ್ರ ಕಡೆಯಿಂದ ನಿಮ್ ಕಡೆ ಕಡೆಯಿಂದ ಏನಂದ್ರೆ ನಾವೇ ಕ್ಲೀನ್ ಮಾಡ್ಕೋತೀವಿ, ಅದನ್ನ ಬಳಕೆ ಮಾಡ್ಕೊತೀವಿ. ನೀರು ಕೊಡಂತ ವ್ಯವಸ್ಥೆ ಮಾಡ್ತೀವಿ ನಾವು. ಹಂಗಾಗಿ ನಾವು ಮಾಡಿಸ್ಕೊಡ್ತೀವಿ.